ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿರುವಂಥ ರವಾ ಢೋಕಳ ಮಾಡೋಣ. ಮಾಡೋಕ್ಕೆ ತುಂಬಾ ಈಸಿ ಇದೆ ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಭಾಳ ಚೆನ್ನಾಗಿ ರವಾ ಢೋಕಳ ಮಾಡ್ಕೋಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ರವಾ ಢೋಕಳ ಮಾಡೋಕ್ಕೆ ಒಂದು ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲಷ್ಟು ಮೊಸರು ತೊಗೊಂಡು ಅದನ್ನು ಮಿಕ್ಸಿಂಗ್ ಬೌಲ್ನಲ್ಲಿ ಆ್ಯಡ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲನೂ ಸಣ್ಣ ಸಣ್ಣ ಪೀಸಸ್ನಲ್ಲಿ ಕಟ್ ಮಾಡಿ ಆ್ಯಡ್ ಮಾಡಿ, ಒಂದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿ, ಅದಕ್ಕೂ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ 1 ಕಪ್ ರವೆ ಆ್ಯಡ್ ಮಾಡಿ. ನಿಮ್ಮ ಕಡೆ ಸಣ್ಣ ರವೆ ಇರಲಿಲ್ಲ ಅಂದರೂ ಪರವಾಗಿಲ್ಲ, ದೊಡ್ಡ ರವಾನು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ರವೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದರಲ್ಲಿ ನೀರು ಆ್ಯಡ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಇರಿ. ನೀರು ಸ್ವಲ್ಪ ಸ್ವಲ್ಪ ನೋಡ್ಕೋತಾನೆ ಆ್ಯಡ್ ಮಾಡಿ, ಒಮ್ಮೆ ಭಾಳ ಆ್ಯಡ್ ಮಾಡಬಾರ್ದು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿರಬೇಕು. ಇದನ್ನು ನೀವು 10 to 15 ಮಿನಿಟ್ಸ್ ಮುಚ್ಚಿಟ್ಬಿಡಿ. ರವೆ, ಮೊಸರು ಮತ್ತು ನೀರನ್ನು ಚೆನ್ನಾಗಿ ಹೀರಿಕೊಂಡು ಉಬ್ಬಬೇಕು. ಬನ್ನಿ ಢೋಕಳಾಗೆ ಹಚ್ಕೊಂಡು ತಿನ್ನೋಕ್ಕೆ ಒಂದು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಪುದೀನ ಚಟ್ನಿ ರೆಡಿ ಮಾಡ್ಕೋಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶೇವನ್ನು ಆ್ಯಡ್ ಮಾಡಿ, ಸ್ವಲ್ಪ ಜೀರಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಶೇವ್ ಹಾಕೋದ್ರಿಂದ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತು ಪುದೀನ ಚಟ್ನಿ ನೀರಾಗಲ್ಲ. ಈಗ ಅದರಲ್ಲಿ ಒಂದು ಸ್ವಲ್ಪ ತಂಪು ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ತಂಪು ನೀರು ಆ್ಯಡ್ ಮಾಡಿದರೆ ಪುದೀನ ಚಟ್ನಿದು ಗ್ರೀನ್ ಕಲರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಸಾಕು. ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಪುದೀನ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ. ಬನ್ನಿ ಈಗ ಢೋಕಳನ್ನು ಸ್ಟೀಮ್ ಮಾಡೋಕ್ಕೆ ಒಂದು ಸ್ಟೀಮರನ್ನು ಪ್ರಿಪೇರ್ ಮಾಡ್ಕೋಣ. ಸ್ಟೀಮರನ್ನು ಪ್ರಿಪೇರ್ ಮಾಡ್ಕೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಡಿ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಡಿ. ಢೋಕಳದ ಬ್ಯಾಟರ್ ಸ್ಟೀಮ್ ಮಾಡೋಕ್ಕೆ ಇಡೋಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಕಂಪ್ಲೀಟಾಗಿ ಗ್ರೀಸ್ ಮಾಡ್ಕೋಬೇಕು. ನೋಡಿ ಈಗ ಬ್ಯಾಟರ್ ಸ್ವಲ್ಪ ಉಬ್ಬಿದಂಗೆ ಆಗಿದೆ. ಈಗ ಅದರಲ್ಲಿ ಒಂದು ಸ್ವಲ್ಪ ಈನೋ ಆ್ಯಡ್ ಮಾಡಿ ಮತ್ತು ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ನಿಮ್ಮ ಕಡೆ ಈನೋ ಇರಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೋಬೋದು. ನೀರು ಮತ್ತು ಈನೋ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಬಬಲ್ಸ್ ಬಂದಿದೆ. ನೀವು ಇದನ್ನು ಕ್ವಿಕ್ಕಾಗಿ ಮಿಕ್ಸ್ ಮಾಡಿ ಬೇಗ ಸ್ಟೀಮ್ ಮಾಡೋಕ್ಕೆ ಇಟ್ಬಿಡಬೇಕು. ಆಗ ಗ್ರೀಸ್ ಮಾಡಿರೋದು ಪಾತ್ರೆಯಲ್ಲಿ ಇದು ಬ್ಯಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಬ್ಯಾಟರ್ ಆ್ಯಡ್ ಮಾಡಿದ ಮೇಲೆ ಅದನ್ನು ಈ ರೀತಿ ಒಂದು ಸ್ವಲ್ಪ ಡ್ಯಾಬ್ ಮಾಡ್ಕೋಬೇಕು. ಡ್ಯಾಬ್ ಮಾಡಿದ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ಈ ಸ್ಟೀಮರ್ನಲ್ಲಿ ಆಗಲೇ ಪ್ರಿಪೇರ್ ಮಾಡ್ಕೊಂಡಿರುವ ಬ್ಯಾಟರದ ಪಾತ್ರೆ ಅದರಲ್ಲಿ ಇಟ್ಟು ಸ್ಟೀಮ್ ಮಾಡೋಕ್ಕೆ ಬಿಡಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಅದನ್ನು ಸ್ಟೀಮ್ ಆಗೋಕ್ಕೆ ಬಿಡಿ. ಈಗ ಲಿಡ್ ಓಪನ್ ಮಾಡಿ ಚೆಕ್ ಮಾಡಿ ನಿಮ್ಮ ಢೋಕಳ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೂ ಒಂದು ಚಾಕು ಹಾಕಿ ನೋಡಿ. ಹಿಟ್ಟು ಚಾಕುಗೆ ಹತ್ತಲಿಲ್ಲ ಅಂದರೆ ನಿಮ್ಮ ಢೋಕಳ ಚೆನ್ನಾಗಿ ಬೆಂದಿದೆ. ನೋಡಿ ನಿಮ್ಮ ಢೋಕಳ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ಢೋಕಳಾಗೆ ಹಾಕೋಕ್ಕೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ಜೀರಿಗೆ, ಸಾಸಿವೆ ಹಾಕಿ, ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಅದರಲ್ಲಿ ನೀವು ಕರಿಬೇವನ್ನು ಆ್ಯಡ್ ಮಾಡಿ, ಈಗ ಅದರಲ್ಲಿ ಎಳ್ಳನ್ನು ಆ್ಯಡ್ ಮಾಡಿ, ಈಗ ಅದರಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಿ, ಭಾಳೆಲ್ಲ ಒಂದು ಸ್ವಲ್ಪ ಹಾಕಬೇಕು. ಈಗ ಅದರಲ್ಲಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೊಂದು ಅರ್ಧ ಚಮಚ ಸಕ್ಕರೆ ಆ್ಯಡ್ ಮಾಡಿ, ಅದರಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಿ. ಈಗ ಢೋಕಳ ಪ್ರಿಪೇರ್ ಮಾಡಿರೋದು ಪಾತ್ರೆ ತಗೊಂಡು ಚಾಕು ಸೈಡ್ಸ್ನಲ್ಲಿ ಹಾಕಿ ಅದನ್ನು ಢೋಕಳ ಪಾತ್ರೆದಿಂದ ಬಿಡಿಸಿ, ಆಮೇಲೆ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಪಾತ್ರೆ ಉಲ್ಟಾ ಮಾಡಿ ಮತ್ತು ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ ನಿಮ್ಮ ಢೋಕಳ ಎಷ್ಟು ಚೆನ್ನಾಗಿ ಆಗಿದೆ.
ನೀವು ಯಾವ ಬೇಕಾ ಕಂಟೈನರ್ ತೊಗೋಬೋದು. ಸ್ಕ್ವೇರ್ ಕಂಟೈನರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಪೀಸಸ್ ನೆಟ್ಟಾಗೆ ಕಟ್ ಮಾಡ್ಕೋಬೋದು. ಈಗ ಒಂದು ಚಾಕು ತೊಗೊಂಡು ಅದನ್ನು ಒಂದು ಸ್ಕ್ವೇರ್ ಪೀಸಸ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಸ್ಕ್ವೇರ್ ಪೀಸಸ್ನಲ್ಲಿ ಕಟ್ ಮಾಡ್ಕೋಬೇಕು. ಈಗ ಅದರಲ್ಲಿ ಆಗಲೇ ಪ್ರಿಪೇರ್ ಮಾಡ್ಕೊಂಡಿರೋ ಒಗ್ಗರಣೆನ ಆ್ಯಡ್ ಮಾಡೋಣ ಬನ್ನಿ. ಈ ರೀತಿ ಒಂದು ಚಮಚ ತೊಗೊಂಡು ಮಾಡಿರೋಂಥ ಒಗ್ಗರಣೆ ಎಲ್ಲ ಪೀಸಸ್ ಮೇಲೆ ಹಾಕಿ, ನೀರು, ಸಕ್ಕರೆ, ಉಪ್ಪು ಯೂಸ್ ಮಾಡಿದರೆ ಢೋಕಳ ತುಂಬಾ ಸಾಫ್ಟ್ ಮತ್ತು ಜ್ಯೂಸಿ ಆಗುತ್ತೆ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮತ್ತು ಸ್ವಲ್ಪ ಖಾರ ಪುಡಿನ ಉದುರಿಸಿ. ಖಾರ ಪುಡಿ ಉದುರಿಸಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ನಿಮ್ಮ ಢೋಕಳ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿ ಆಗಿದೆ. ಸಿಂಪಲ್ ರವಾ ಢೋಕಳ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೋಡಿ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ವೀಡಿಯೋಸನ್ನು ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.